ನಾನು ಬರ್ತೀನಿ ಅಲ್ಲಿಂದ. ವೆಲ್ಕಮ್ ಟು SVJ ವ್ಲಾಗ್ಸ್. ಇವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ಸಾಯಿವರಮ್ಗೆ ಬಂದಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಎಲ್ಲ ಬ್ಲಾಗರ್ಸ್ಗೂ ಇನ್ವೈಟ್ ಮಾಡಿದ್ದಾರೆ. ಇದೇನು ಕಾನ್ಸೆಪ್ಟು? ಮ್ಯಾಂಗೋ ಫೆಸ್ಟಿವಲ್ ಮಾಡ್ತಿದ್ದಾರೆ ಇಲ್ಲಿ ಬಂದ್ಬಿಟ್ಟು. ಹಾಗಾಗಿ ಮ್ಯಾಂಗೋ ಫೆಸ್ಟಿವಲ್ ಮಾಡ್ತಿದ್ದಾರೆ, ಎಲ್ಲರಿಗೂ ಸೇರಿಸಿ ಬ್ಲಾಗರ್ಸ್ ಎಲ್ಲ ಸೇರಿಸಿ. ಹಿಂದಗಡೆ ಬಂದ್ಬಿಟ್ಟು ನಮ್ಮ ಸಿನಿಮಾಟೋಗ್ರಾಫರ್ ಇದ್ದಾರೆ, ಅವ್ರು ಯಾರಂತ ನಾನು ರಿವೀಲ್ ಮಾಡ್ತೀನಿ ಸ್ವಲ್ಪ ಹೊತ್ತಲ್ಲಿ. ಇಂಟ್ರೆಸ್ಟಿಂಗ್ ಆಗಿ ನೋಡ್ರಿ. ತುಂಬಾ ಜನ ಒಳಗಡೆ ಇದ್ದಾರೆ, ಅವರೆಲ್ಲ ಎಲ್ಲ ನಮ್ಮ ಅಕ್ಕ ಇದ್ದಾರೆ, ನಮ್ಮ ಅಣ್ಣ ಇದ್ದಾರೆ. ನಮ್ಮ ಅಕ್ಕನೇ ನಮಗೆ ಇವತ್ತು ಕಂಟೆಂಟ್. ಬರ್ರಿ. ಈ ಸಾಯಿವರಂ ಬಗ್ಗೆ ಹೇಳ್ಬೇಕಂದ್ರೆ ಇದು ಓಪನ್ ಮಾಡಿ 1 year ಆಗಿದೆ. 1 year ಆ್ಯನಿವರ್ಸರಿ ಅಂತಾನೆ ಇದು ಬಂದ್ಬಿಟ್ಟು ಇವಾಗ ಈ ಇದನ್ನ ಬ್ಲಾಗರ್ಸ್ ಮೀಟಪ್ ಮಾಡಿರೋದು ತಾನೇ. ಹೌದು. ಇವ್ರು ನಮ್ಮ ಮೇಡಮ್, ಇವರೇ ಬಂದ್ಬಿಟ್ಟು ಫುಲ್ಲು ಏನು ಮಧುಮಿತಾ ಮೇಡಮ್ ಅವ್ರ ಅಮ್ಮ ಇವರು. ಅಷ್ಟೊತ್ತು ಮೇಲ್ಗಡೆ ಹುಲಿ ಥರ ಆಗಿದ ತಕ್ಷಣ ಅವ್ರು ಶಾಕ್ ಆಗ್ಬಿಡ್ತಾರೆ. ಇವರೇ ನೀವು ಸೈಲೆಂಟ್ ಆಗಿದ್ರಲ್ಲ ಅಂತ. ಈಗ ಎಲ್ಲ ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿಂದ ಇವ್ರನ್ನ ತೋರಿಸ್ಕೊಂಬ. ಈ ಕಡೆ ನಮ್ಮ ಅಣ್ಣಗೆ ಡ್ರೋನಿಗೆ ಸ್ಪೆಷಲಿಸ್ಟ್ ಯಾರಂದ್ರೆ ನಮ್ಮ ಅಣ್ಣ. ಹೇಳಿ ಬ್ರೋ, ಡ್ರೋನ್ ಬಗ್ಗೆ ನೀವೇ ತಿಳ್ಕೊಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿ ಅಣ್ಣ ಹೇಳ್ರಣ್ಣ. ಸಂದೇಶ ಸ್ಪಾಲನ್ ಸರ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಇದೆ, ಅದ್ರಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ರಿ, ನೀವು ಇದಾಗ್ಬಿಡ್ತೀರಾ. ಆ ಥರ ಡ್ರೋನ್ ಶಾಟ್ಸ್ ಎಲ್ಲ ಇದೆ, ಸಿನಿಮ್ಯಾಟಿಕ್ ಶಾಟ್ಸ್ಗಳೆಲ್ಲ ಇದಾವೆ. ನೋಡೋ ನೀನು ಇದೆಯಾ ನೋಡಲು ಇಂಥ ಚಿನ್ನದಂತ ಹುಡುಗನ ಮೇಲೆ ನಾವು ತಪ್ಪು ತಿಳ್ಕೊಂಡ್ಬಿಟ್ಟುವಲ್ಲ. ಇವರೇ ಈ ಸಾಯಿವರಂ ಓನರು ಫುಲ್ಲು, ಇದು ಇನ್ಚಾರ್ಜ್. ಇವ್ರು ಇಬ್ರೇನೆ ಕಪ್ಪಲ್ಸ್. ಇವರು ITCL ವರ್ಕ್ ಮುಗಿಸಿ ಇವಾಗ ಇವರೇ ಬಂದ್ಬಿಟ್ಟು ಶಿವಮೊಗ್ಗದಲ್ಲಿ ಓಪನ್ ಮಾಡಿದ್ದಾರೆ. ಇದು ಓಪನ್ ಮಾಡಿ 1 year ಆಗಿದೆ ಅಂತಾನೆ ಈ ಅರೇಂಜ್ಮೆಂಟ್ ಎಲ್ಲ ಮಾಡಿರೋದು. ನೆಕ್ಸ್ಟ್ ನಮ್ಮ ಅಕ್ಕ ಹತ್ರ ಹೋಗೋಣ. ಇವರಿಗಿದೆ ಇವಾಗ ಅಕ್ಕ ನೆಕ್ಸ್ಟ್ ಲೆವೆಲ್ ಬರುತ್ತೆ ಈಗ. ಅಕ್ಕ ಕುತ್ಕೊಂಬಿಟ್ಟಿ ಅಂದ್ರೆ ಗೊತ್ತಿರುತ್ತೆ ನಾವೇಂತ ಕುತ್ವಿ ಅಂತ. ಈಗ ನಮ್ಮ ಅಕ್ಕ ಬಗ್ಗೆ ನಿಮ್ಗೆ ಗೊತ್ತಿರೋದು ಹೇಳಿ, ಏನು ಗೊತ್ತೋದು ಹೇಳಿ. ಮಾತಾಡಬಾರ್ದ ನನ್ನ ಜೊತೆ? ಮಾತಾಡಲ್ವ ನೀನು? ಅದಕ್ಕೆ ಅಕ್ಕ ಬಗ್ಗೆ ಮಾತಾಡ್ದೆ. ನನ್ನ ಬಗ್ಗೆ ಹೇಳಿದೆ, ನನ್ಗೆ ಗೊತ್ತಿರೋದು ಹೇಳಿ. ನಿಮ್ಗೆ ಗೊತ್ತಿರೋದು ಹೇಳ್ರಿ. ಈಗ ಏನಿಲ್ವಾ? ಗೆಳತಿ ಜೀವದ ಗೆಳತಿ. ಹಲೋ ಸಿಂಹ. ಅಲ್ಲ ಅಕ್ಕ ಅಂಥದ್ದೇನು ಮಾಡಿಲ್ವ ನಿಮಗೆ? ಏನು ಹೇಳ್ಕೊ ನೀವು ಮಾತಾಡಿ ನಮ್ಮ ಅಣ್ಣನ ಬಗ್ಗೆ ತಿಳಿಸ್ಕೊಡ್ತೀವಿ. ಈಗ ಅಕ್ಕ ಸ್ವಲ್ಪ ಊಟ ಮಾಡ್ತಾ ನೋಡೋಣ. ಅಣ್ಣನೇ ಅವ್ರು ಫಾಲೋವರ್ಸ್ ಎಲ್ಲ ಡಿಪೆಂಡೆನ್ಸಿನೇ ಆಗಲ್ಲ. ಅವ್ರು ತೋರ್ಸೋ ಕೈಂಡ್ ಆರ್ಟು, ಅವ್ರು ತೋರ್ಸೋ ಸಪೋರ್ಟೇನೆ ಯಾವಾಗಲೂ ಮ್ಯಾಟರ್ ಆಗೋದು. ನಿಮ್ಮ ಥರನೇ ಒಬ್ಬ ಮೈಕ್ರೋ ಬ್ಲಾಗರ್ ಅಷ್ಟೇ. ಇಲ್ಲ ಐತೆ ಮೈಕ್ರೋ ಬ್ಲಾಗರ್ ಅಂತಲ್ಲ, ಆ ಸಪೋರ್ಟ್ ತೋರಿಸ್ತಾರಲ್ಲ. ಇವಾಗ ನಾವು ಇವಾಗ ನಾವು 3 months ಮಾಡಿರ್ಬೋದು, 4 months ಮಾಡಿ ಫಾಲೋವರ್ಸ್ ಬಂದಿರ್ಬೋದು. ಬಟ್ ಅವಾಗಿಂದನೂ ಆ ಸಣ್ಣ ಒಂದು ಗ್ರೋಯಿಂದನೂ ಇವಾಗ ಬಂದ್ಬಿಟ್ಟು ಒಂದು ಏನು ಏನಂತಾರಣ ನಮ್ಗೆ ಗೊತ್ತಿಲ್ಲ. ನಾವು ನ್ಯೂ ಬ್ಲಾಗರ್ಸ್ ನಮಗೆ ಬ್ಯಾಕ್ ಗ್ರೌಂಡಲ್ಲಿ ತಕ್ಕೊಡ್ಬೇಕು. ಎಲ್ದಲ್ಲೇ ಹೇಳಿರ್ಬೇಕು, ನಾವು ಅರೇಂಜ್ ಮಾಡ್ಕೊತೀವಿ. ಮೋಟಿವೇಶನ್ ಅಂತಲ್ಲ, ಬಿಗ್ ಸಪೋರ್ಟ್. ಒಟ್ಟ ಶಿವಮೊಗ್ಗ ಬ್ಲಾಗರ್ಸಿಗೆ ಮಾತಾಡಿಸಿದ ತಕ್ಷಣ ಮಾತಾಡಿಸಿ ಒಂದು ಸಪೋರ್ಟ್ ಕೊಡ್ಕೊಂಡು ಬೇರೆ ಥರ ಇಲ್ಲದೆ ನಾವು ಅವತ್ತು ಒಂದೇ ದಿವಸನೇ ಪರಿಚಯ ಆಗಿದ್ದು. ತಕ್ಕಂತ ನಮಗೆ ಇವಾಗ ಅವ್ರು ಎಷ್ಟು ಸಪೋರ್ಟ್ ಆಗಿದ್ದಾರೆ ಅಂದರೆ ಬ್ಲಾಗರ್ಸ್ಗೆ ಒಂದು ಸ್ವಲ್ಪ ನಮಗೆಲ್ಲ ಮೇಯ್ನಾಗೆ. ಯಾಕಂದರೆ ಎಲ್ಲ ಇಷ್ಟು ಜನ ಆರ್ಗನೈಸ್ ಮಾಡಿರೋದು ಇವರೇನೆ, ಎಲ್ಲರಿಗೂ ಸೇರಿಸಿ ಹೋಟ್ಲವರು ಸೇರಿಸಿದ್ರು. ಬಟ್ ಎಲ್ಲ ಇನ್ವೆಂಟ್ ಮಾಡಿ ಅದನ್ನು ಒಂದು ಮ್ಯಾನೇಜ್ ಮಾಡ್ತಾರೋದು ಇವರೇನೆ. ಹಂಗಾಗಿ ಆ ಥರ ಒಂದು ಕೈಂಡ್ ಆರ್ಟ್ ತುಂಬ ನಮಗೆ ತುಂಬ ಇಷ್ಟ ಆಗಿದ್ರು. ಅವ್ರು ಯಾವುದೇ ವಿಡಿಯೋ ಮಾಡಿದ್ರು ಅದು ತುಂಬ ರಿಯಲ್ ಆಗಿರುತ್ತೆ, ಅದರಲ್ಲಿ ಒಂದು ಲೈಫ್ ಇರುತ್ತೆ. ಆ ಫುಲ್ ವಿಡಿಯೋ ನೋಡಬೇಕು ಅನಿಸುತ್ತೆ. ವೆರಿ ಗ್ರೇಟ್ ಇನ್ಸ್ಪಿರೇಷನ್ ಫಾರ್ ಎವ್ರಿಬಡಿ. ಆ ಕಡೆ ಹೋಗೋಣ. ಆಮೇಲೆ ಬಂದ್ಬಿಟ್ಟು ವಿಶ್ವ ಅಂತ ಹೇಳಿ ನಮಗೆ ಹಂಗೆ ಫ್ರೆಂಡ್, ಅದು ನಾನು ಒಂದು ದೊಡ್ಡ ಶಾರ್ಟ್ ಫಿಲ್ಮ್ ಪ್ರಾಜೆಕ್ಟ್ ಮಾಡಿದ್ವಿ. ಆವಾಗ ನಾವು ಬಂದು ಅಟೆಂಡ್ ಆಗಿಬಿಟ್ಟು ಒಂದು ಮೂವಿ ಮಾಡಿದಾಗ ಅದನ್ನು ಆ ಸೀನ್ ಹಾಕ್ತೀನಿ. ತೀರಾ ನೀವೇ ಹೇಳ್ಬಿಡ್ಬೇಕು, ನಂಗೆ ಟಕ್ಕಂತ ಫ್ಲ್ಯಾಶ್ ಆಗಲ್ಲ ಅದೆಲ್ಲ. ನನ್ನ ಹೆಸರು ವರಪ್ರಸಾದ್ ಶರ್ಮಾ ಅಂತ. ಓಕೆ. ನಾನು 2nd year ಡಿಗ್ರಿ ಮಾಡಿದ್ದೀನಿ. ನಾನು ಜರ್ನಲಿಸಮ್ ಮಾಡಿದ್ದೀನಿ ಆ್ಯಕ್ಚುಲಿ. ಓಕೆ. ಅವಾಗ ನಿಂಕೊಂಡೆ ಮಾತಾಡ್ರಿ, ಪರವಾಗಿಲ್ಲ. ಅವಾಗ ಸೀರಿಯಸ್ ಮಾಡ್ತಾ ಇರ್ತೀನಿ.
Good habits, bad habits. Over to school, I come to home. Mama say eat snacks. No snacks, take money. You go buy snacks. ಇವಾಗ ರೀಲ್ಸಲ್ಲಿ ಶಾರ್ಟ್ ಫಿಲಮ್ಸ್ಗಳು ಮಾಡ್ತಿದ್ದೀರಾ. ನೆಕ್ಸ್ಟ್ ಏನು ದೊಡ್ಡದಾಗಿ ಅಪ್ಡೇಟ್ ಮಾಡ್ಬೇಕಂತ ಇದ್ದೀರಾ? ಅಪ್ಗ್ರೇಡ್ ನೆಕ್ಸ್ಟು ನಾನು ಬರ್ತಾ ಎಲ್ಲ ತಮಿಳ್ ವೀಡಿಯೋಸೇ ಮಾಡಿಬಿಡ್ತಾ ಇದ್ದೀನಿ. ಹಾಂ, ಇವಾಗ ನೆಕ್ಸ್ಟು ಕನ್ನಡ ಸಿನಿಮ್ಯಾಟಿಕ್ ರೇಂಜಲ್ಲಿ ಒಂದು ವೀಡಿಯೋ ಮಾಡೋಣ ಅಂತ ಗೋಸ್ಟ್ ಹೌದು ಸರ್ ಇದೆಲ್ಲ ಅಪ್ಡೇಟ್ ಬಿಡ್ತಾ ಇದ್ದೀನಿ. ಅದಲ್ಲೇನಾ ನಿಮ್ಮ ಚಾನಲು? ವರಪ್ರಸಾದ್ ಶರ್ಮಾ ಅಫಿಷಿಯಲ್ ಅಂತ, ಅದಕ್ಕೆ ಸ್ವಲ್ಪ ಫಾಲೋ ಮಾಡಿರ್ತೀವಿ ಪ್ಲೀಸ್. ಇದು ವ್ಯೂಸ್ ಹೋಗೋದೇ ತುಂಬ ಕಡಿಮೆ, ಬಟ್ ಇದನ್ನು ರೀಲ್ಸಲ್ಲಿ ಹಾಕ್ತೀವಿ. ನಮ್ಮದು ಅದ್ರಲ್ಲಿ ಬರುತ್ತೆ, ಓಕೆ ಮಾಡ್ತಾರೆ ನಮ್ಮದು. ಒಂದು ಸ್ವಲ್ಪ ಬೆಳ್ಳಗೆ ಮಾಡಿ ಬ್ರೋ. ಇಲ್ಲ ನಮಗೆ ಹೌದಾ? ಇಲ್ಲ ಹಂಗೆಲ್ಲ ಹೇಳ್ಬೇಡ. ಇವ್ರು ಬಂದ್ಬಿಟ್ಟು ಬ್ರದರ್ಸ್, ಅಣ್ಣ ತಮ್ಮ ಇವರಿಬ್ರು ತಾನೇ. ನಿಮ್ಮ ಬಗ್ಗೆ ಹೇಳಕ್ಕೆ ಅಂಥದ್ದೇನು ದೊಡ್ಡದೇನಿಲ್ಲ ಅಣ್ಣ. ದೊಡ್ಡದಾ ಅಂದರೆ ಹೇಳ್ಕೊಳೋದು ಅಂಥದ್ದೇನಿಲ್ಲ. ಅಪ್ಲಿಕೇಶನ್ ವರ್ಕ್ ಇದೆ, ಅದನ್ನು ಮಾಡ್ತಾ ಹಂಗೆ ಬ್ಲಾಗ್ ಮಾಡಿದೆ. ನಮ್ಮ ಅಣ್ಣನ ಜೊತೆ ಅವ್ರು ಡೈರೆಕ್ಷನ್ ಮಾಡೋದು, ನಾನು ಸಿನಿಮಾಟೋಗ್ರಾಫ್ ಮಾಡೋದು ಸ್ವಲ್ಪ ಇಂಟ್ರೆಸ್ಟ್. ಅದ್ರ ಮೇಲೆ ಈ ಫಿಗರ್ ಎಲ್ಲೋ ನೋಡೋದೈತಲ್ಲ. ಅದೇ ಅಷ್ಟು ನಡೀತದೆ ಬ್ರದರ್. ನೆಕ್ಸ್ಟ್ ಮ್ಯಾಂಗೋ ಟೆಸ್ಟ್ ಮಿಕ್ಕಿ ವಿಡಿಯೋ ಕಟ್ಟಿದ್ದೀವಿ. ಬ್ರೋ ಒಂದೇ ನಿಮಿಷ. ನಮ್ಮ ಬಗ್ಗೆ ನಾವು ಹೇಳ್ಕೊಂಡಿದ್ದೀವಿ, ನಿಮ್ಮ ಬಗ್ಗೆ ಒಂದು ಸ್ವಲ್ಪ ನಾವು ತಿಳ್ಕೊಬೇಕಂತ ಇದ್ದೀವಿ. ನಿಮ್ಮ ಫಾಲೋವರ್ಸಿಗೆ ಗೊತ್ತಿದೆಯೋ ಅಲ್ಲೋ ಗೊತ್ತಿಲ್ಲ, ನಾವು ತಿಳ್ಕೊಳ್ಳೋಣ ಅಂತ ಇದ್ದೀವಿ. ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳಿ ಹೇಳ್ಕೊಬೇಕಂದ್ರೆ ನಾನು ಅಂಥ ದೊಡ್ಡದು ಏನೂ ಮಾಡಿಲ್ಲ. ನನಗೆ ದೊಡ್ಡದು ಏನು ಇಲ್ಲ, ನಿಜ ರೀತಿ ಅಂಥ ದೊಡ್ಡದು ನಾನು ಏನು ಮಾಡಿಲ್ಲ. ಬಟ್ ಆದರೆ ಸ್ವಲ್ಪ ಅದೇ ನನ್ನ ಏನಂತಾರೆ ಅದಕ್ಕೆ, ಏನು ಅದೇ ನನಗೂ ಗೊತ್ತಾಗ್ತಿಲ್ಲ. ಅದೇ ಎಲ್ಲ ಹೋಗ್ಬಿಡ್ತಾರಲ್ಲ, ಅದೇ ಎಲ್ಲ ಏನೋ ಡಿಪ್ರೆಷನಾ? ಇಲ್ಲ, ಡಿಪ್ರೆಷನ್ ಎಲ್ಲ ಹೋಗಿಲ್ಲ, ಜಾಲಿಯಾಗಿದ್ದೆ ನಾನು. ಡಿಪ್ರೆಷನ್ ಎಲ್ಲ ಏನೂ ಹೋಗಿಲ್ಲ, ಜಾಲಿಯಾಗಿದ್ದೆ. ಏನಾದ್ರು ಮಾಡ್ಬೇಕಲ್ಲ ಅಂತ ಈ ಬ್ಲಾಗ್ಸ್ಗಳು ಸ್ಟಾರ್ಟ್ ಮಾಡಿದೆ. ಹೊಸದಾಗಿ ಮೀಮ್ಸ್ಗಳು ಹಾಕಿ ಡಿಫ್ರೆಂಟಾಗಿ ಮಾಡ್ಬೇಕಂತ ಮಾಡಿದೆ. ಜನರು ಸಪೋರ್ಟ್ ಚೆನ್ನಾಗಿತ್ತು, ನಿಮ್ಮಂಥ ಸಪೋರ್ಟ್ಸ್ಗಳು ತುಂಬ ಚೆನ್ನಾಗಿತ್ತು. ನಂಗೆ ಸ್ಟಾರ್ಟಿಂಗು 1000 ಫಾಲೋವರ್ಸ್ ಇದ್ದಾಗ ಮೆನ್ಷನ್ ಮಾಡಿದೆ, ರೀಮೆನ್ಷನ್ ಮಾಡ್ತಿದ್ದಿಲ್ಲ ನನಗೆಲ್ಲ. ಬಟ್ ಅದನ್ನ ತಲೆಗೆ ನಾನು ಮಾಡಿದ್ನೇ ಅಲ್ಲ, ನೀವು ಮಾಡಿದ್ದೀರಾ ಬ್ರೋ. ನೀವು ನಿಮ್ದಂತಲ್ಲ, ಎಷ್ಟೊಂದು ಜನ ಸಪೋರ್ಟ್ ಮಾಡ್ರೆ ಅಂದರೆ ಅದು ಯಾರು ಬರೋದೇ ಇಲ್ಲ. ಬಟ್ ನಾವೇ ಡೀಪಾಗಿ ಹೋಗ್ಬಿಟ್ಟು ಅದನ್ನ ತಲೆಗೆ ಹಾಕೊಂಡೆ ನಮ್ಮ ತೋರ್ಸೋದನ್ನ ನಾವು ತೋರಿಸ್ತಾನೆ ಇರಬೇಕು. ಅವಾಗ ಒಂದು ದಿವಸ ನಾವು ಬೆಳಿತೀವಿ. ತೋರಿಸ್ತಾನೆ ಇರಬೇಕು, ಚಟಾಪಟ ಅಂತಾನೆ ಇರಬೇಕು. ನನ್ನ ಬೈ ಅಂತ ಅಷ್ಟೇ, ನೀನಿಲ್ಲ ಗೈಸ್. ಒಂದು ವೀಡಿಯೋಸ್ ನೋಡಿದಿರಲ್ಲ, ನಿಮ್ಮದು ಅಭಿಪ್ರಾಯ ಏನು ಬ್ರೋ? ವೀಡಿಯೋಸ್ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ, ಬಟ್ ನೀವು ರೆಗ್ಯುಲರಾಗಿ ಮಾಡ್ತಿಲ್ಲ ಅಂತ ನಂಗೊಂದು ಫೀಲು. ಬಟ್ ರೆಗ್ಯುಲರಾಗಿ ಮಾಡಿದ್ರೆ ಖಂಡಿತ ಒಂದು ದಿವಸ ನೀವು ಸಖತ್ ಕ್ಲಿಕ್ ಆಗ್ತೀರಾ. ಹಾಗೆ ರೆಗ್ಯುಲರಾಗಿ ಮಾಡಿದ್ರೆ 100% ಸಪೋರ್ಟ್ ಸಿಗುತ್ತೆ. ಕನ್ನಡದಲ್ಲಿ ಮಾಡಿರಿ, ಅದೊಂದು ನನ್ನ ರಿಕ್ವೆಸ್ಟ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಬ್ರೋ. ಅಲ್ಲಿ ಮ್ಯಾಂಗೋ ಬ್ಲಾಗ್ನ ಸ್ಟಾರ್ಟ್ ಮಾಡಿ. ಪ್ರೊಫೆಷ್ನಲ್ ವ್ಲಾಗರ್ಸ್ಗಳು ವ್ಲಾಗಿಂಗ್ ಸ್ಕಿಲ್ಸ್ಗಳು ನೋಡ್ಬೋದು ನೀವು. ನಮ್ಮ ಅಕ್ಕ ನೋಡ್ರಿ ಫುಲ್ ಬೇತೋಗೋರೆ. ನಮ್ಮ ಅಕ್ಕ ನೋಡ್ರಿ ಬೇತೋಗಿ ಮೇಕಪ್ ಮೇಲೆ ಟಿಶ್ಯೂ ಹಾಕ್ತೀನೋ ಮೇಕಪ್ ಹೋಗ್ತಿಲ್ಲ. ಹಂಗಂದ್ರೆ ಯಾವ ಲೆವೆಲ್ ಹಾಕಿರ್ಬೇಕು? ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಅಕ್ಕ ಪೂರಿ ಹಾಕ್ರಿ. ಇಲ್ಲ ಇಷ್ಟೊಂದು ಪ್ರಾಕ್ಟೀಸ್ ಇದೆ ಅಂದರೆ ಎಷ್ಟು ಸರಿ ಹಾಕಿರ್ಬೇಕು ನೀವು. ಹಂಗಂದೆ ಎಷ್ಟು ಇದಾಗಿರ್ಬೇಕು. ಏನು ನೀವು ಹಾಕಿರೋ? ಇವರು ರಜನಿಕಾಂತ್ ಫ್ಯಾನ್ ಇವರು. ಕಮಲ್ ಹಾಸನ ಅಷ್ಟು ನೆಕ್ಸ್ಟ್ ಹೋಗೋಣ. ಹಾಂ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಹಾಂ, ನಮ್ಮ ಕಮಲ್ ಹಾಸನ್ ಅವ್ರು ಇವಾಗ ಮೂವ್ ಒಳಗೋಗ್ತೈತಿ ನೋಡಿ. ಹೆಂಗಿದ್ದಾನೆ ಗಬ್ಬರ್ ಸಿಂಗ್, ಹೆಂಗಿದ್ರು ಉಳಿತಾಗ ನೋಡ ಹೆಂಗ್ ಮಾಡ್ತಾವನೆ. ಸ್ವಲ್ಪ ದೊಡ್ಡನಾಗ್ಲಿ ಊರ್ನೇ ಆಟ ಆಡ್ತಾನೆ ಇವನು. ನೋಡಕ್ ಸಾಮಾನ್ಯ ಅಲ್ಲಪ್ಪ ಇವನು. ಅಲ್ಲ ಮಾಡಿ, ಈಗ ಸ್ಟಾರ್ಟ್ ಮಾಡಿ.
ಓಕೆ